ಆ ಪ್ರಮೋಷನ್ಗೆ ಇವನು ದುಡ್ಡು ಇಸ್ಕೊಳ್ಳೋದು, ಅದಕ್ಕೆ ಏನೇನ್ ಪ್ರಾಡಕ್ಟ್ ಬರುತ್ತೋ ಅದಕ್ಕೆಲ್ಲ ದುಡ್ಡು ನಾನ್ ಕೊಡ್ಬೇಕಂತೆ. ನೀವ್ ಮುಂಚೆನೆ ಸ್ವಲ್ಪ ನಮ್ಗೇನಾದ್ರು ತಿನ್ಸಿದ್ರೆ ಸ್ವಲ್ಪ ಶಕ್ತಿ ಬಂದು ತಲೆ ಚೆನ್ನಾಗಿ ಓಡಿ ನಿನ್ ಸಪೋರ್ಟ್ ಮಾಡಕ್ ಹೆಲ್ಪ್ ಆಗುತ್ತೆ ಅಂತ ನೀನು ಟ್ರೀಟ್ ಕೇಳ್ತಾ ಇಲ್ಲ, ಭಿಕ್ಷೆ ಬರ್ತಿದೆ ಅಂತ ಅಂದು. 956 ರೂಪಾಯಿ. ನೀನೇನಂದ್ರೆ 1000 ರೂಪಾಯಿ ಒಳಗಡೆ 1000 ರೂಪಾಯಿ ಒಳಗಡೆ ಇದು ಸರ್ಪ್ರೈಸ್ ಅಂತ ಗೈಸ್. ನೋಡಿ ಎಲ್ಲ ಅರ್ಧ ಪೀಸ್ ತಿಂದ್ಬಿಟ್ಟು ಸರ್ಪ್ರೈಸ್ ಅಂತೆ. ಇವತ್ತಿನ ನಮ್ಮ ಬ್ಲಾಗ್ ಏನು ಅಂತ ಆಲ್ರೆಡಿ ತಮಿಳ್ ಅಲ್ಲಿ ನೋಡಿರ್ತೀರಾ. ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗಲೇ ಚೈತ್ರ ನನ್ನ ಹತ್ರ ಟ್ರೀಟ್ ಕೊಡ್ಸು ಅಂತ ಕೇಳಿದ್ಲು. ಅದು ತಮಾಷೆ ಕೇಳ್ತಾಳೆ ಅಂದ್ಬಿಟ್ಟು ನಾನು ಮರ್ತಿಸ್ಬಿಟ್ಟಿದ್ದೆ, ಅವಳು ಮರ್ತಿದ್ಲು. ಆದ್ರೆ ಇವತ್ತು ನಮ್ಮ ಅಣ್ಣ ನೆನ್ಸ್ ಮಾಡ್ಕೊಂಡು ಇವಾಗ ನನ್ನ ಸಿಗಾಕ್ಸ್ತಿದ್ದಾನೆ. ಕಳ್ಳ ಒಂದಲ್ಲ ಒಂದಿನ ತಗ್ಲಾಕ್ ಹೋಗ್ಬೇಕು ಗೈಸ್. ಅದಲ್ಲ, ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೀನಿ ಅಂತ ಅನ್ಬಿಟ್ಟು ನೀವು ಕೇಕ್ ಕಟ್ ಮಾಡಿಸಿ ನನ್ಗೆ ಆಶೀರ್ವಾದ ಮಾಡ್ಬೇಕು. ಅದು ಕೊಡ್ಸ್ಬೇಕಲ್ಲ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗ್ಲೇ ಕೇಕ್ ಕಟ್ ಮಾಡ್ಸಲ್ಲ, ಒಂದ್ 100K ಮಾಡ್ಕೋ ಆಮೇಲೆ ಕೇಕ್ ಕಟ್ ಮಾಡ್ಸೋಣ. ಫಸ್ಟ್ ನೀವು ಆಶೀರ್ವಾದ ಮಾಡ್ಬೇಕು 100K ಮಾಡ್ಕೊಳಕ್ಕೆ ಅಂತ. ಆಶೀರ್ವಾದ ನಮ್ ಕಡೆ ಹಿಂಗ್ ಮಾಡೋದು, ಕೇಕ್ ಕಟ್ ಮಾಡಿಸ್ಬಿಟ್ಟು ಎಲ್ಲ ಮಾಡ್ಸಲ್ಲ ನಮ್ ಕಡೆ. ಸೆಲೆಬ್ರೇಷನ್ ಮಾಡೋದು ನಮ್ ಕಡೆ, ಕೇಕ್ ಕಟ್ ಮಾಡಿಸಿದಾಗ ಸೆಲೆಬ್ರೇಷನ್ ಮಾಡ್ತೀವಿ. ನಾನ್ ಏನಕ್ಕೆ ಕೊಡ್ಸ್ಬೇಕು ಅಂತ ಹೇಳು ಫಸ್ಟ್. ಏನ್ತಿ ಕೊಡ್ಸ್ಬೇಕು ಅಂತಂದ್ರೆ ಒಂದ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ಯಾ, ಅದಕ್ಕೆಲ್ಲ ನಾವೆಲ್ಲ ಸಪೋರ್ಟ್ ಮಾಡ್ಬೇಕಲ್ವಾ. ಸೊ ನಿಮ್ ಮುಂಚೆನೆ ಸ್ವಲ್ಪ ನಮ್ಗೇನಾದ್ರು ತಿನ್ಸಿದ್ರೆ ಸ್ವಲ್ಪ ಶಕ್ತಿ ಬಂದು ತಲೆ ಚೆನ್ನಾಗಿ ಓಡಿ ನಿನ್ ಸಪೋರ್ಟ್ ಮಾಡಕ್ ಹೆಲ್ಪ್ ಆಗುತ್ತೆ ಅಂತ. ಹಂಗಲ್ಲ, ಫಸ್ಟ್ ನನ್ಗೆ ಸಪೋರ್ಟ್ ಮಾಡಕ್ಕೆ ನೀವು ಶಕ್ತಿ ತುಂಬಿರ್ಬೇಕಲ್ವಾ, ನನ್ಗೂ ಶಕ್ತಿ ಇಲ್ವಲ್ಲ. ಅದಕ್ಕೆ ಕಣೋ, ಇವಾಗ ನೀನು ಬೇರೆ ಹುಷಾರ್ ತಪ್ಪಿಟ್ಟಿದೆ ಅಲ್ವಾ ಪಾಪ, ಅದೆಲ್ಲ ನನ್ಗೆ ಇವಾಗ ಹುಷಾರಿಲ್ಲ ಅಂತ ಅನ್ಬಿಟ್ಟು ಇವ್ರು ನನ್ಗೆ ಹಣ್ಣು ಹಂಪಲು ಜ್ಯೂಸು ಎಲ್ಲ ತಂದಿ ನನ್ಗೆ ಆರೈಕೆ ಮಾಡ್ಬೇಕು. ಅದಲ್ದೇನೆ ಇವಾಗ ಏನ್ ಗೊತ್ತಾ ಆಕ್ಚುಲಿ ಟ್ವಿಸ್ಟ್ ಏನು ಅಂತಂದ್ರೆ, ಇವ್ನಿಗೊಂದು ಪ್ರಮೋಷನ್ ಬಂದೈತೆ. ಆ ಪ್ರಮೋಷನ್ಗೆ ಇವನು ದುಡ್ಡು ಇಸ್ಕೊಳ್ಳೋದು, ಅದಕ್ಕೆ ಏನೇನ್ ಪ್ರಾಡಕ್ಟ್ ಬರುತ್ತೋ ಅದಕ್ಕೆಲ್ಲ ದುಡ್ಡು ನಾನ್ ಕೊಡ್ಬೇಕಂತೆ. ಹಂಗೇನಿಲ್ಲ ಗೈಸ್, ನನ್ಗೆ ಇವಾಗ ಒಂದು ಪಿಜ್ಜಾದು ಪ್ರಮೋಷನ್ ಬಂದಿತ್ತೆ. ಹಿಂಗಿದ್ರು ವಿಡಿಯೋ ಶೂಟ್ ಮಾಡ್ಬೇಕು, ಸುಮ್ನೆ ಅಷ್ಟೆಲ್ಲ ತಂದ್ಮೇಲೆ ವೇಸ್ಟ್ ಆಗುತ್ತೆ, ಯಾರು ತಿನ್ನಲ್ಲ ಏನಿಲ್ಲ. ಸೊ ನನ್ಗೆ ಏನ್ ಯೋಚನೆ ಬಂತು ಅಂತಂದ್ರೆ, ಇವ್ನು ಹೆಂಗಿದ್ರು ಟ್ರೀಟ್ ಕೊಡ್ಬೇಕಿತ್ತು. ಸೊ ಅದಕ್ಕೆ ಇವಾಗ ಹೆಂಗೋ ಟ್ರೀಟ್ ಕೊಡ್ಬೇಕಲ್ವೇನೋ, ಅದಕ್ಕೆ ಆಫರ್ ಬೇರೆ ಐತೆ, ಅದರಿಂದ ಸ್ವಲ್ಪ ದುಡ್ಡು ಉಳಿಯುತ್ತೆ. ನೀನೇ ದುಡ್ಡು ಕೊಟ್ಬಿಡು ಅಂಡ್ ನನ್ ಪ್ರಮೋಷನ್ ವಿಡಿಯೋ ಆದಂಗ ಆಗುತ್ತೆ, ನಿನ್ಗೆ ಟ್ರೀಟ್ ಕೊಡಿಸ್ದಂಗ ಆಗುತ್ತೆ. ಒಳ್ಳೆ ಐಡಿಯಾ ಕೊಟ್ಟಿದೀನಿ, ಇದಕ್ಕಿನ್ನ ಐಡಿಯಾ ಯಾರು ಕೊಡ್ತಾರ? ಆಯ್ತಪ್ಪ, ಇವಾಗ ಏನ್ ಬಂದೈತೆ ಅದಕ್ಕೆ ನಾನೇ ಪೇ ಮಾಡ್ತೀನಿ. ಒಂದ್ ಒಳ್ಳೆ ಹೋಟ್ಲಿಗೆ ಹೋಗೋಣ, ನೀನೇ ಅಲ್ಲಿಗೆ ದುಡ್ಡು ಕೊಡು. ಸರಿ ಆಯ್ತು, ಅದು ಇವಾಗ ಬೇಡ, ಮುಂದೆ ಒಂದಿನ ಕೊಡ್ತೀನಿ. ಮುಂದೆ ಒಂದಿನ ಯಾಕೆ? ಆದ್ರೆ ನೀನೇನ್ ಕೊಡಿಸ್ತೀಯ ಹೇಳಪ್ಪ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗ ಏನ್ ಕೊಡ್ತಿದ್ದೆ ಹೇಳು? ಯಾವ್ದು ಬಿಗ್ರು ಮನೆ ಬಾಳ್ಬಿಟ್ಟು ಕರ್ಕೊಂಡು ಹೋಗಿ ಇವ್ರಿಗೆಲ್ಲ ಅದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ತಿಂದವ್ರೆ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಕ್ಕಲ್ಲ, 100K ಇಲ್ಲ, ಫಸ್ಟ್ ಪೇಮೆಂಟ್ ಹೋಗಿದ್ ನಾವು ಅದಕ್ಕೆ. ಪೇಮೆಂಟ್ ಇನ್ನು ಪೇಮೆಂಟ್ ಎಲ್ಲ ಇನ್ನು ಏನ್ ಉಂಡಿ ತಕ ಬಂದಿದ್ದೀನಿ, ಉಂಡಿಲಿ ಹಾಕಿರೋ ದುಡ್ಡನ್ನು ಎತ್ಕೊಂತಿದ್ದೀರಾ. ನಮ್ಗೆ ಯೂಟ್ಯೂಬ್ ಅಂದ್ರೆ ಏನೋ ಅಂತ ಗೊತ್ತಿರಲಿಲ್ಲ. ಸೊ ಪೇಮೆಂಟ್ ಬಂದ ಮೇಲೆ ಕೊಡ್ಸೋಣ ಅಂತ ಪ್ಲಾನ್ ಮಾಡಿದ್ದು. ಇವಾಗ ಎಲ್ಲಾರು ಯೂಟ್ಯೂಬ್ ರುಚಿ ನೋಡ್ಬಿಟ್ಟಾರ ನಮ್ ಕಡೆ, ಇವ್ನಿಗೆ ಯೂಟ್ಯೂಬ್ ಸಪೋರ್ಟ್ ಮಾಡ್ಬೇಕಂದ್ರೆ ಇವ್ನ ಏನಾರು ಕೊಡಿಸ್ಲೇಬೇಕು. ಇವಾಗ ಪಿಜ್ಜಾ ಕೊಡಿಸಿ ಇಲ್ಲ ಹೊರಗಡೆ ಕರ್ಕೊಂಡು ಹೋಯ್ತೆ, ಯೋಚನೆ ಮಾಡು. ಅಂದ್ರೆ ಇದೇನೋ ಪ್ರಮೋಷನ್ ಬಂದಿದೆ ಅಂತೆ, ಅದ್ರಲ್ಲಿ ಏನ್ ಆಫರ್ ಇದೆಯಲ್ವಾ, ಇದನ್ನ ಕೊಡ್ಸೋಣ ಅಂತ ಅನ್ಕೊಂಡಿನಿ. ನಿಜ ಹೇಳ್ತಿದೀನಿ ಕೇಳಿ, ಚೈತ್ರ ಮಮತಾ ಎಲ್ಲ ಅವತ್ತಿಂದ ಕೇಳ್ತಾ ಇದ್ರು ಅಲ್ವಾ. ಅದಲ್ಲ, ಮಮತಾ ನನ್ ಬರ್ತಡೇ ಕೇಳಿದ್ಲು. ನನ್ ಬರ್ತಡೇ ಇಂದ ಇಲ್ಲಿವರೆಗೂ ನಾನು ಕೊಡ್ಸೇ ಇಲ್ಲ. ಒಂದೇ ಒಂದು ಬರ್ತಡೇಗೂ ಯಾರಿಗೂ ಟ್ರೀಟ್ ಕೊಡ್ಸಿಲ್ಲ. ಇವ್ರು ಗಿಫ್ಟ್ ತೋಡ್ಕ ಬಂದ್ ಕೊಟ್ಟಿದ್ರಿ ನನ್ಗೆ. ಗಿಫ್ಟ್ ಕೊಟ್ರೇನೆ ಟ್ರೀಟ್ ಕೊಡ್ಬೇಕಾ? ಇನ್ನೇನ್ ಮತ್ತೆ? ಹಂಗೆಲ್ಲ ಇಲ್ಲ, ಇಲ್ಲ ಅಂದ್ರೂ ಕೊಡ್ಬೇಕು. ನಮ್ ಕಡೆ ಮುಯ್ ಕೊಟ್ಟರು ಮಾತ್ರ ಮುಯ್ ಕೊಡೋದು ಅಷ್ಟೇ. ನಮ್ ಸೆಲೆಬ್ರೇಟ್ ಮಾಡಿದ್ರು ಕೊಡ್ತಾರ ನಮ್ ಕಡೆ. ನಮ್ ಕಡೆ ಏನ್ ಸೆಲೆಬ್ರೇಟ್ ಮಾಡಿದ್ರಿ? ಕೇಕ್ ಕಟ್ ಮಾಡ್ಸಿದ್ವಪ್ಪ ಗೈಸ್. ಸ್ವಲ್ಪ ಆದ್ರೂ ನಿಯತ್ ಇರ್ಬೇಕು, ನಿಮ್ಗೆ ನಿಯತ್ತೆ ಇಲ್ಲ. ನನ್ಗೆ ಮರ್ತೋಗ್ಬಿಡುತ್ತೆ ಬೇಗ ಬೇಗ. ಎಲ್ಲ ದೊಡ್ಡವ್ರ ಆಯ್ತಾ ಮರ್ತು ಬಿಡ್ತಾರೆ. ಅದಕ್ಕೆ ಇವಾಗ ಮರಿಯಕ್ಕೂ ಮುಂಚೆನೆ ಟ್ರೀಟ್ ಕೊಡ್ಸ್ಲಿ ಅಂತ ಅಂದ್ಬಿಟ್ಟು ಏನೋ ಪಿಜ್ಜಾನ ತರಿಸ್ತಿದೀವಿ. ಚೈತ್ರ ಮಮತಾ ಅಂತೂ ನಿಜವಾಗ್ಲೂ ನಂಬಲ್ಲ, ಇವನ್ ಪಿಜ್ಜಾ ಕೊಡಿಸ್ತಾವನೆ. ಇವಾಗ ಅವ್ರು ಇಂಟರ್ನ್ಶಿಪ್ ಮಾಡಕ್ಕೆ ಅಂತ ಏನೋ ವರ್ಕ್ ಕಂಪ್ನಿಗೆ ಹೋಗಿದ್ರೆ ಅವ್ರನ್ನ ನಾನೇ ಕರ್ಕೊಂಡ್ ಬರ್ಬೇಕು. ಅವ್ರಿಗೆ ಏನ್ ಸರ್ಪ್ರೈಸ್ ಕೊಡ್ತೀನಿ ಅಂತ ಗೊತ್ತಿಲ್ಲ. ನಾನು ಬರೋಷ್ಟರಲ್ಲಿ ನಾನು ಎಲ್ಲ ಬುಕ್ ಮಾಡಿ ಇಸ್ಕೊಂಡಿರ್ಬೇಕು. ಬಟ್ ಅಮೌಂಟ್ ಇವನೇ ಕಳಿಸ್ತಾನೆ, ಇವನೇ ಫೋನ್ ಪೇ ಮಾಡ್ಬೇಕು. ನಾನ್ ಟ್ರೀಟ್ ಕೊಡಿಸ್ತಾ ಇರೋದು, ಇವ್ನ್ಗೆ ಯಾವ್ದು ಬೇಕು ಅದನ್ನ ತಕಂತವ್ನೆ. ತಿನ್ಬೇಕಾಗಿರೋದ್ ನಾವು, ನೀನ್ ಟ್ರೀಟ್ ಕೊಡ್ಸ್ತಿರೋದ್ ನಮ್ಗೆ ಏನ್ ಬೇಕಾ ಸೆಲೆಕ್ಟ್ ಮಾಡ್ಬೇಕು. ನಮ್ ಪರಿಸ್ಥಿತಿನ ಯೋಚನೆ ಮಾಡ್ಬೇಕಪ್ಪ. ಭಯ ಆಯ್ತಿರೋದು ಅಂತಂದ್ರೆ ಎಲ್ಲಿ ಜಾಸ್ತಿ ದುಡ್ಡು ಸೆಲೆಕ್ಟ್ ಮಾಡ್ಬಿಡ್ತೀನೋ ಅಂತ. ಬಟ್ ನೋಡಿ ಗೈಸ್, ನಾನೇನ್ ಜಾಸ್ತಿ ದುಡ್ಡು ಮಾಡಿಲ್ಲ. ಟೋಟಲ್ ಬಿಲ್ ಎಷ್ಟಾಗುತ್ತೆ ಗೊತ್ತೇನೋ? 956 ರೂಪಾಯಿ. ನೀನೇನಂದ್ರೆ 1000 ರೂಪಾಯಿ ಒಳಗಡೆ. 1000 ರೂಪಾಯಿ ಒಳಗಡೆ ಅಲ್ಲಪ್ಪ, 500 ರೂಪಾಯಿ 600 ರೂಪಾಯಿ ಆಗುತ್ತೆ ಅಂತ ಹೇಳಿದ್ ನೀನು. 500 ರೂಪಾಯಿ 600 ರೂಪಾಯಿ 4 ಜನ ತಿನ್ಬೋದಾ? ನೀವೇ ಅದ್ರಲ್ಲಿ ಆಫರ್ ಐತೆ ಅಂತ. ನಾನ್ 4 ಜನ ಅಲ್ಲಪ್ಪ, ನೀವು 3 ಜನ ಅಷ್ಟೇ. ಇಂತ ಕಂಜೂಸ್ ನನ್ ಮಕ್ಳು ಇರ್ತಾರೆ ಗೈಸ್, ಇಂತ ಕಂಜೂಸ್ ನನ್ ಮಗಳು ಇರ್ತಾರೆ. ಆಯ್ತು, ಇವಾಗ ನನ್ಗೊಂದ್ ಕೂಪನ್ ಕೊಟ್ಟರೆ ಅದ್ರಲ್ಲಿ ಒಂದ್ ಆಡ್ ಮಾಡಿದ್ರೆ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ 600 ರೂಪಾಯಿದು ಫುಲ್ ಟೋಟಲ್ ಆಗ್ಬಿಟ್ಟು ಕೂಪನ್ ಹಾಕು, ಅಲ್ಲಿ ಎಷ್ಟು ಬರುತ್ತೆ ಅಷ್ಟು. ಇಂಥವ್ರೆ ಇರ್ಬೇಕು, ಹಂಗೆಲ್ಲ ಇಲ್ಲ. ಇವಾಗ ಇವ್ನ್ ಇಷ್ಟ ಬಂದಿದ್ದು ಇವಾಗ ಕೂಪನ್ ಹಾಕಲ್ಲ, ಕೊಡ್ಸೋದೇ ಇಲ್ಲ ಕಣೋ, ಕೊಡ್ಸೋದೇ ಇಲ್ಲ ಕಣೋ. ಈ ತರ ಎಲ್ಲ ನನ್ ಟ್ರೀಟೇ ಬೇಡ ಅಂತ ಅನ್ಸ್ಬಿಡುತ್ತೆ. ಟ್ರೀಟ್ ಕೇಳ್ತಾ ಇಲ್ಲ, ಭಿಕ್ಷೆ ಬರ್ತಿದೆ ಅಂತ ಹಿಂಗೆಲ್ಲ ಅನ್ಸ್ಕೊಂಡು ನನ್ನ ತಿನ್ಬೇಕಾ? ಬೇಡ, ಅದೆಲ್ಲ ಇವ್ನಿಗೆ ಇಷ್ಟ ಬಂದಿರೋದು ಬುಕ್ ಮಾಡ್ತಾವನೆ ಪಾಪ ಚೈತ್ರ ಮಮತಾ ಅವ್ರಿಗೆ. ಅವ್ರಿಗೆ ಏನ್ ಇಷ್ಟ ಅಂತ ನನಗೆ ಚೆನ್ನಾಗ್ ಗೊತ್ತು. ಸೊ ನಾನೇ ಬುಕ್ ಮಾಡ್ತೀನಿ.
₹900 ನಿಜ ಆ, ಆಗೋದಿಲ್ಲ. 900 ರೂಪಾಯಿ ಹಿಂಗ ಆಗಲ್ಲ ಅಂತ ಗೊತ್ತು. ಹ್ಮ್. ಇವಾಗ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಹಂಗೆ ಜ್ಯೂಸು ಮತ್ತೆ ಕೆಚಪ್ ಎಲ್ಲ ತಗೋಬಾ. ಕೆಚಪ್ ಇಲ್ಲ ಅಂದ್ರೆ ತಿನ್ನಕ್ಕಾಗಲ್ಲ. ಮರ್ತ್ಕ ಬರ್ಬೇಡ. ಇಲ್ಲಾಂದ್ರೆ ಇಲ್ಲೇ ಆಡ್ ಮಾಡ್ಬೇಕು ಹೇಳು, ಆಡ್ ಮಾಡ್ತೀನಿ. ಇನ್ನ ಒಂದು 300 ರೂಪಾಯಿ ಜಾಸ್ತಿ ಆಗುತ್ತೆ. 100 ರೂಪಾಯಿ ಕಡೆಗೆ ಇನ್ನ 300 ರೂಪಾಯಿ ಆಗುತ್ತೆ. ನನ್ಗೆ ಸೈಕ್ ಮಾಡ್ಬೇಡ. ಅರ್ಧ ಲೀಟರ್ದು ಒಂದು ಅದೆಲ್ಲ 4 ಸೈಕ್ ಎಲ್ಲ add ಮಾಡ್ತೀನಿ. ಮಾಡ್ಬಾರ್ದು. ಇವಾಗ ನೋಡು, ಇವಾಗ ₹900 ಎಲ್ಲ ಇಲ್ಲ, ₹600 ಕೂಪನ್ ಹಾಕು. ಇವಾಗ ಅದನ್ನ ಹೋಗಿ ತಗೋಬತ್ತೀಯಾ ಇಲ್ಲ ಡೈರೆಕ್ಟ್ ಆಗಿ ಇಲ್ಲೇ ಮುಂದೆ ಅದು ತಗೊಬರೋದು ಬಿಡು, ತರಿಸ್ತೀನಿ ಅದು. ಅಲ್ಲಲ್ಲ ನೀನೇ ತಗೊಬಂದ್ಬಿಡು ಹಂಗೆ. ಇವಾಗ ಜಾಸ್ತಿ ಎಲ್ಲ ಮಾತಾಡ್ಬೇಡ, ಟೈಮ್ ಆಗೈತೆ. ಅವ್ರನ್ನ ಕರ್ಕೊಂಡ್ ತಗೊಬರೋಗು. ಇವ್ರು ಚೈತ್ರ ಮಮತವ್ರು ಇಂಟರ್ನ್ಶಿಪ್ ಮಾಡ್ತಿರಲ್ಲ, ಆ ಜಾಗಕ್ಕೆ ಬಂದು ಅವ್ರನ್ನ ಕರ್ಕೋಗೋಣ ಅಂತ. ಯಾವ ಅವ್ರ ಕಂಪ್ನಿ ಇರೋದು ಯಾವ ಬಿಲ್ಡಿಂಗ್ ಅಂತ ಗೊತ್ತಿಲ್ಲ. ಇವ್ರು 6 ಗಂಟೆಗೆ ಬರ್ತೀನಿ ಅಂತಂದ್ರು, ಇನ್ನು 6 ಕಾಲ ಆಯ್ತು, ಇನ್ನು ಬಂದೇ ಇಲ್ಲ. ಇವತ್ತು ನನ್ನ ದುರಾದೃಷ್ಟಕ್ಕೆ ಹನಿ ಬೇರೆ ಆಗ್ತಿದೆ, ನೋಡ್ಬೋದು ನೀವು. ನಾನು ಮನೆ ಬಿಡುವಾಗ ನೋಡಿದೆ, ನಾನು ಸೀಟ್ ಮೇಲೆ ಎಲ್ಲ ನೀರಾಗಿದ್ದ. ನಾನೆಲ್ಲೋ ಮೇಲ್ಗಡೆಯಿಂದ ನೀರ್ ಚೆಲ್ಲಿರ್ಬೋದು ಅಂತ ಅನ್ಕೊಂಡೆ. ಹನಿ ಎಲ್ಲ ಮಳೆಯೇ ಬತ್ತೈತೆ. ಅಯ್ಯೋ, ಇವತ್ತು 6 ಕಾಲಕ್ಕೆ ಇವ್ರಿಗೆ ಒಳ್ಳೆ ಟೈಮ್ ಸಿಕ್ತು. ಇವ್ನ್ ಕೊಡಿಸ್ತಿರೋದಕ್ಕೆ ಇವತ್ತು ಮಳೆ ಬತ್ತೈತೆ ಅಂತ ನೀವು ನೋಡ್ತಿರ್ಬೋದು. ಅಯ್ಯೋ, ಏನಕ್ಕೆ ಅಂತಾರೆ ನಾನು ಇಷ್ಟು ಆಶ್ಚರ್ಯ ಪಡ್ತಿರೋದು ಅಂತಂದ್ರೆ, ಈ ಬೇಸಿಗೆ ಟೈಮಲ್ಲಿ ಮಳೆ ಬತ್ತೈತಲ್ಲ, ಅದಕ್ಕೆ ಇವ್ರು ಆಡ್ಕೊಂತಾರೆ ಅಂತ ನನಗ್ ಬೇಜಾರು. ಒಂದು ಕರಿಗಿಣಿ, ಒಂದು ಆನೆ ಮರಿ ಹೆಂಗ್ ಬರ್ತಾರೆ ನೋಡಿ. ಮಾತನ್ನ ಕೇಳಿಸ್ಕೊಂಡ್ರೆ ನನ್ಗೆ ರೋಡಲ್ಲಿ ಇಬ್ರು ಸೇರ್ಸ್ಕೊಂಡು ಹೊಡಿತಾರೆ. ಮಳೆ ಬೇರೆ ಜೋರಾಗಿ ಬತ್ತೈತೆ. ಇಲ್ಲೇ ಹೋಗಿದ್ದೆ ಕಣ, ಅದಕ್ಕೆ ಕರ್ಕೋಣ ಅಂತ ಬಂದೆ. ನಾನ್ ಕೊಡೋ ಸರ್ಪ್ರೈಸ್ ಇವ್ರು ಏನಾರು ಕೇಳಿದ್ರೆ ಗುಡ್ಗು ಸಿಡ್ಲೂನು ಬರುತ್ತೆ. ಇವತ್ತು ನಿನ್ನ ಕರ್ಕೊಯ್ತಿದ್ದೀನಲ್ಲ, ಅದೇ ಸರ್ಪ್ರೈಸು. ನಾನು ಯಾವ ತರ ಏನಾರು ಕೊಡ್ಸಿ, ಇದೇನಪ್ಪ ಈ ತರ ಕರ್ಕೋಕ್ ಬಂದಿದ್ದೀನಾ? ಇಲ್ಲ ತಾನೆ, ಅದಕ್ಕೆ ಇವತ್ತು ಮಳೆನೂ ಕರ್ಕೊ ಬಂದಿದ್ದೀನಿ ನನ್ನ ಜೊತೆ. ಹೆಂಗೆ ಅದೆಲ್ಲ ನೀವು ಇಂಟರ್ನ್ಶಿಪ್ ಮಾಡಕ್ಕೆ ಹೋಗಿರೋದು ತಿನ್ನದ್ಕ, ಇಲ್ಲ ಅಂದ್ರೆ ಕೆಲಸ ಮಾಡಕ್ ಹೋಗಿರೋದು? ತಿನ್ಕೊ ಬತ್ತಿದ್ದೀರಾ? ಮಸ್ತ್ ಇವ್ರದೇ ಜೀವನ, ನಮ್ದೇ ಸರಿ ಇಲ್ಲ ಜೀವನ. ಬರೀ ಕೂತ್ಕೊಳ್ಳಿ, ಮತ್ತೆ ಬೇಗ ಬೇಗ ಹೋಗೋಣ, ಮಳೆ ಬೇರೆ ಬತ್ತೈತೆ. ಗೈಸ್, ಅವ್ನು ಹೇಳಿದ್ನಲ್ಲ ಕೋಕು ಮತ್ತೆ ಇನ್ನೇನು ಹೇಳಿದಪ್ಪ, ಕೆಚಪ್ ತಗೋಬಾ ಅಂತ, ಅದನ್ನ ತರಕಂತ ಬಂದ್ವಿ. ಏನಾರು ತಿಂತೀರಾ? ನಾನು ಕೊಡ್ಸೋದಿಲ್ಲ ಬಿಡು, ತಮಾಷೆಗೆ ಹೇಳಿದ್ದು. ಅಣ್ಣ, ಒಂದು ಕೋಕು ಹಾಗೆ ಒಂದು ಟೊಮೊಟೊ ಕೆಚಪ್ ಕೊಡಿ. ನೀವೇನು ನಿಜ ಕೇಳ್ತಿದ್ದೀನಿ, ತಿಂತೀರಾ? ಏಯ್ ತಕಳೆ, ನಿಜ ಹೇಳ್ತಿರೋದು. ಹಂಗಾರೆ ಹೊಟ್ಟೆ ತುಂಬಿಸ್ಕೊಂಡಿರು. ಅಣ್ಣ, ಚಿಕ್ಕದಲ್ಲ, ಬಾಟಲ್ ಇದೆಯಾ? ಸ್ವಲ್ಪ ದೊಡ್ಡದು ಕಿಸನ್ ಜಾಮ್ ಅಲ್ಲ, ಕೆಚಪ್ ಬೇಕಾಯ್ತು. ₹2 ನೋಡಿ ಗೈಸ್, ಇದನ್ನೆಲ್ಲ ಕೊಡಿಸ್ತೀನಿ ಅಂತಂದ್ರೆ ಇವ್ರು ತಿನ್ನೋದಿಲ್ಲ ಅಂತಂತಾರೆ. ಎಂತ ಫ್ರೆಂಡ್ಸ್ ನನಗೆ ಸಿಕ್ಕಿರೋದು. ನಂಡವ್ರು ಸರಿ, ಇವ್ರಿಗೆ ರಿಯಲ್ ಆಗಿ ಹೇಳ್ತಿದ್ರು, ತಕಂತಿಲ್ಲ. ತಕೊಳ್ಳಿ, ಏನ್ ಬೇಕು ಹೇಳು, ನಿಮ್ಗೆ ಅದೃಷ್ಟ ಇಲ್ಲ ಅಂತಾನು ಅಷ್ಟೇ. ಇದನ್ನ ತಕೊಂಡು ಮನೆಗೆ ಹೋಗಿ ಸಿಗೋಣ. ನನ್ ದುಡ್ಡು, ಇವಂದು ಪ್ರಮೋಷನ್ ಎಲ್ಲಾನು ಟೇಸ್ಟ್ ಮಾಡ್ಬಿಟ್ಟು ಹಿಂಗ್ ಇಕ್ಕೋನೆ. ಇವ್ರಿಬ್ರಿಗೆ ನಾನ್ ಕೊಡಿಸ್ತೆ ಅಂತಂದ್ರು ನಂಬೋದಿಲ್ಲ ಇವಾಗ ನಿಜವಾಗ್ಲೂನು. ಯಾರ್ದು ದುಡ್ಡು? ಯಾರ್ದು ದುಡ್ಡು? ಯಾರ್ದು? ನಂದು. ಅಲ್ಲಿಂದ ಕರ್ಕೊ ಬಂದ್ಬಿಟ್ಟು ಈ ಜ್ಯೂಸು, ಆ ಕೆಚಪ್ನೆಲ್ಲ ತಕ ಬಂದಿರೋದ್ ನಾನು. ಯಾರು ಅವ್ನು ಕೊಟ್ಟ ಕಾಸು? ನಂದು. ಇವನೇನಂತವನೇ ಗೊತ್ತಾ? ಮಿತ್ರದೋಗಿರೇ, ಹಿಂಗೆಲ್ಲ ಮಾಡ್ಬಾರ್ದು. ಇದು ಸರ್ಪ್ರೈಸ್ ಅಂತ ಗೈಸ್. ನೋಡಿ, ಎಲ್ಲ ಅರ್ಧ ಪೀಸ್ ತಿಂದ್ಬಿಟ್ಟು ಸರ್ಪ್ರೈಸ್ ಅಂತೆ. ಗೈಸ್, ನಾನು ಇವಾಗ ಕೊಟ್ಟಿರೋ ತಿಂದ್ಬೇಕು, ನಾನ್ ಮಾಡ್ಬೋದು. ಅವ್ನು ತಾನೇ ತಿಂದಿರೋದು. ಅದೆಲ್ಲ ಇದೇ ₹600 ತೆಗ್ದಿ ನಾನು ಅಲ್ಲೇ ಕರ್ಕೊಂಡು ಹೋಗ್ತು ತಿನ್ಸಿದ್ರು ಆಯ್ತಿತ್ತು. ನಿಜವಾಗ್ಲೂ ಮಾದಪ್ಪ ನಾನೇ ಕಾಸು ಕೊಟ್ಟಿರೋದು ಇದಕ್ಕೆಲ್ಲ. ಇದಕ್ಕೆಲ್ಲ ಪೆಪ್ಸಿ, ಈ ಜ್ಯೂಸು ಇದೆಲ್ಲ ನಂದೇ. ಪ್ರಮೋಷನ್ ಮಾತ್ರ ಅವಂದು ಅಷ್ಟೇ. ಅವರು ಬರೀ ಪೆಪ್ಸಿ ಮತ್ತೆ ಅದು ಅಂತ ಅನ್ಕೊಂಡ್ರೆ ಪಿಜ್ಜಾನು ನಿಂದು ಅಂತಂದ್ರೆ ನೀವು ಕೇಳಿದ್ರಲ್ಲೇ ನನ್ಗೇನ ಟ್ರೀಟ್ ಕೊಡ್ಸಿ ಅಂತ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದಕ್ಕೆ, ಅದಕ್ಕೆ ನಾನು ಇವಾಗ ಕೊಡಿಸ್ತಿರೋದು. ಟ್ರೀಟ್ ನೋಡಿ, ಯಾವ ತರ ಟ್ರೀಟ್ ಇಲ್ಲಿ ನಾಯಿಗಳನ್ನ ಅಲ್ವ ನೀವು? ಅದಕ್ಕೆ ತರಿಸಿ 1 hour ಆಯ್ತು. ಶೂಟ್ ಇವಾಗ ಮುಗಿತು ಪ್ರಮೋಷನ್ದು. ಸೊ ಎಲ್ಲ ಆರೋಗ್ಯ ಹೋಯ್ತು. ಮತ್ತೆ ಅರ್ಧ ನಾನು ತಿಂದಿದ್ದೀನಿ. ಪಾಪ ಇವಾಗ ಉಳಿದಿರೋದನ್ನ ಇವ್ರುಗಳು ತಿನ್ಕೋತಾರೆ. ನಾನ್ ತಿನ್ನೋದಿಲ್ಲ, ನನ್ಗೋಸ್ಕರ ನಮ್ಮ ಮನೇಲಿ ಬಾಡೂಟ ಮಾಡೋರೆ. ಬಾಡೂಟ ಆಯ್ತು. ಇದೇ ಮಾತು, ತಿನ್ಬಾರ್ದು. ನೀವು ಕ್ಯಾಮ್ರಾ ಆಫ್ ಆದ್ಮೇಲೆ ತಿನ್ಬಾರ್ದು. ಸ್ವಲ್ಪ ತಿಂತೀನಿ ಗೈಸ್. ಇಲ್ಲಿ ಪಾಪ ಮಮತನ್ಗೆ ಚೈತನ್ಗೆ ಸಾಲಲ್ಲ. ಪಾಪ ಅವ್ರು ಸಣ್ಣಕ್ಕಿಲ್ವನು? ಕಾಲೇಜಲ್ಲಿ ಹೋದ್ರೆ ಆಕಾಶ ಸಣ್ಣ ಕೋಣ ಅಂತ ಹೇಳ್ತಾರೆ. ಇಲ್ಲಿ ಬಂದ್ರೆ ಇವನ್ನ ನೀನೇ ಸಣ್ಣಕ್ಕಿದ್ಯಪ್ಪ. ನಾನ್ ಸಣ್ಣ ಇದೀನಿ, ಆಕಾಶ ಸಣ್ಣ ಇದ್ದಾನ, ಮಮತಾ ಸಣ್ಣ ಇದಾರ? ನೀವೇ ಕಮೆಂಟ್ ಹಾಕಿ. ಮೂರು ಜನನ 0 ಫಿಗರ್ ಕಣ. 3 ಜನನ 0 ಫಿಗರ್. ನಾವಲ್ಲ, ಇವಳು ಚೈತ್ರ. ಇವಳು ಡಿಗ್ರಿ ಅಂದ್ರೆ ನಮ್ತರ 3ನೇ ಕ್ಲಾಸ್ ಅವಳು.
ನಾವೇ ಹುಳಾರ ಉಚ್ಕೊಡು. ಸೊ ಗೈಸ್ ಹೆಂಗೋ ಟ್ರೀಟ್ ಕೊಡಿಸ್ತೆ. ಮಮತವ್ರಪ್ಪ ಫೋನ್ ಮಾಡ್ರು, ಮಮತಾ ಹೊಟ್ಟೋದ್ಲು. ಚೈತ್ರಿ ಇದೆಲ್ಲ ಪ್ಯಾಕ್ ಮಾಡ್ತಿದ್ದಾಳೆ. ಚೈತ್ರಿ ಇವಾಗ್ಲಾರು ನಂಬಿಕೆ ಬಂತಾ? ಏನೋ ನಂಬಿಕೆ ಬಂದೈತೆ. ಏನೋ ನಂಬಿಕೆ ಬಂದೈತೆ. ಏನಂದ್ಲು? ಏನೋ ನಮ್ಗೆ ಬಂದೈತೆ, ಅದೇನ್ ಟ್ರೀಟ್ ಕೊಡ್ಸಿದ್ಯೋ ಏನೋ ಅಂತ. ತಿಂದಲ್ಲಿ ಇವಾಗ ಪೀಸನ್ ಅದೇ ಟ್ರೀಟ್ ಕೊಡ್ಸಿದ್ದು. ಅಲ್ಲ, ಒಣಗೋಗಿರೋ ನಾಯಿ ಬ್ರೆಡ್ ಕೊಟ್ಟಂಗ್ ಕೊಟ್ಬಿಟ್ಟು ಟ್ರೀಟ್ ಅಂತವನೇ ಅದು. 10K ಕೊಡ್ಸಿದ್ರೆ ಸರಿ. ಅದೆಲ್ಲ ಕಣಲು, ನೀನು ಪ್ರಮೋಷನ್ ಮಾಡ್ತಿದ್ಯಾ ಇಲ್ಲಾಂದ್ರೆ ಪ್ರಮೋಷನ್ ಅದಕ್ಕೆ ಬೈದಿದ್ಯಾ? ಅಲ್ಲಪ್ಪ, ಅದ್ ಚೆನ್ನಾಗೇ ಇತ್ತು. ನಾವ್ ತಿಂದ ಮೇಲೆ ಅದ್ ಹಂಗಾಗಿತ್ತು, ಆರೋಗಿರೋದಕ್ಕೆ ಅಂತ ಅಂತಿರೋದು. ಸರಿ, ಬಿಸಿಲಾದ್ರೂ ತಿನ್ನ ಕೊಟ್ಟ ನೀನು. ಬಡವ್ರ ಪಕ್ಷ ನಮ್ದು ಇಷ್ಟೇ ಅಪ್ಪ ಕೊಡ್ಸಕ್ಕಾಗೋದು. ಇವಾಗ 10K ಆದ್ಮೇಲೆ ಕೊಡ್ಸ್ಬೇಕು ನೀನು. ಒಂದು ಒಳ್ಳೆ ಹೋಟ್ಲು ಕರ್ಕೊಂಡು ಹೋಗಿ ಕೊಡ್ಸ್ಬೇಕು. ಅದು ಖಂಡಿತ ಕೊಡ್ಸೋಣ. ನಿಮ್ ಸಪೋರ್ಟ್ ಹಾಗೆ ನೋಡ್ತಿರೋ ಸಪೋರ್ಟ್ ಬೇಕು. ಅದಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ಮಾಡಲ್ವಾ? ನೀವು ಇವನಿಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಗೆ ಟ್ರೀಟ್ ಬೇಕು. ಅದಕ್ಕೋಸ್ಕರ ಆದ್ರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಅಪ್ಪ ಬರ್ಗೆಟ್ ಬಿಟ್ಟವ್ರು ಇವರು ತಿನ್ನೋದಕ್ಕೋಸ್ಕರನೇ. ಸೊ ಅಪ್ರೂಪಕ್ಕೆ ಈಗ ಕೊಡಿಸ್ತೀನಿ ಅಂತ ಒಪ್ಕೊಂಡ್ಬಿಟ್ರೆ ಏನಂತ ಆದ್ರಿಂದ ಫಸ್ಟ್ ಟೈಮ್ ನಿನ್ ಲಾಕಲ್ ಬರ್ತಾ ಇರೋದು. ಓ ಮೈ ಗಾಡ್, ಇವಾಗ ಗೊತ್ತೈತೆ ನನ್ಗೆ. ಸಾಧನೆ ತೋರಿದ ನಿಮಗೆಲ್ಲ. ಸೊ ಗೈಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಮುಂದೆ ಒಂದು ಒಳ್ಳೆ ಕಂಟೆಂಟ್ ನೋಡ್ಕೊ ಬರ್ತೀನಿ. ಅಲ್ಲಿ ತನಕ ಹುಷಾರಾಗಿ ಖುಷಿಯಾಗಿರಿ.